ಸ್ನೇಹಿತರೆ, ಕೇವಲ ಭಾರತದಲ್ಲಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಶ್ರೀಮಂತ ಹಿಂದೂ ದೇವಾಲಯವೆಂದರೆ ಅದು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ಈ ದೇವಾಲಯವು ಗಾಡ್ಸ್ ಓನ್ ಕಂಟ್ರಿ ಎಂದೇ ಕರೆಯಲಾಗುವ ಕೇರಳದ ರಾಜಧಾನಿ ತಿರುವನಂತಪುರಂ ನಗರದಲ್ಲಿದೆ. ಈ ಭವ್ಯ ದೇವಾಲಯವನ್ನು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ತಿರುವಾಂಕೂರಿನ ರಾಜಮನೆತನದವರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಪದ್ಮನಾಭಸ್ವಾಮಿ ದೇವಾಲಯ 100 ಅಡಿ ಎತ್ತರದ ರಾಜಗೋಪುರವನ್ನು ಹೊಂದಿದೆ ಮತ್ತು 40 ಅಡಿ ಆಳದ ಅಡಿಪಾಯದ ಮೇಲೆ ಈ ದೇವಾಲಯವು ನಿಂತಿದೆ. ಇಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪ ನೋಡುಗರ ಕಣ್ಣಿಗೆ ಆಕರ್ಷಣೀಯವಾಗಿದೆ. ಗರ್ಭಗೃಹದಲ್ಲಿ ಆದಿಶೇಷನ ಮೇಲೆ ಪದ್ಮನಾಭ ಸ್ವಾಮಿಯನ್ನು ಅನಂತಶಯನ ಭಂಗಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಬ್ರಹ್ಮಪುರಾಣ, ಮತ್ಸ್ಯಪುರಾಣ, ಸ್ಕಂದಪುರಾಣ, ಪದ್ಮಪುರಾಣ ಮತ್ತು ಮಹಾಭಾರತದಂಥ ಅನೇಕ ಹಿಂದೂ ಗ್ರಂಥಗಳಲ್ಲಿ ಈ ದೇವಾಲಯದಲ್ಲಿರುವ ಅನಂತಶಯನ ವಿಷ್ಣುವಿನ ಬಗ್ಗೆ ಉಲ್ಲೇಖಗಳಿವೆ. ಗರ್ಭಗೃಹದಲ್ಲಿ ವಿಷ್ಣುವಿನ ಜೊತೆಗೆ ಬ್ರಹ್ಮ ಮತ್ತು ಮಹೇಶ್ವರರ ವಿಗ್ರಹಗಳು ಕೂಡ ಇವೆ. ವಿಷ್ಣುವಿನ ಬಲಗೈಯು ಶಿವಲಿಂಗದ ಮೇಲಿದೆ ಮತ್ತು ವಿಷ್ಣುವಿನ ನಾಭಿಯಿಂದ ಹೊರಟ ಕಮಲದ ಮೇಲೆ ಬ್ರಹ್ಮದೇವರು ಕುಳಿತಿದ್ದಾರೆ. ಈ ಕಾರಣಕ್ಕಾಗಿಯೇ ಈ ದೇವಾಲಯಕ್ಕೆ ಪದ್ಮನಾಭ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಪದ್ಮನಾಭ ಸ್ವಾಮಿ ವಿಗ್ರಹವು 18 ಅಡಿ ಉದ್ದವಾಗಿದ್ದು, ಈ ವಿಗ್ರಹವನ್ನು ಬರೋಬ್ಬರಿ 12,008 ಸಾಲಿಗ್ರಾಮಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಈ ಸಾಲಿಗ್ರಾಮಗಳನ್ನು ನೇಪಾಳದ ಗಂಡಕಿ ನದಿಯಿಂದ ಆನೆಗಳ ಮೇಲೆ ಹೊತ್ತು ತರಲಾಯಿತು ಎಂದು ಹೇಳಲಾಗುತ್ತದೆ. ಗರ್ಭಗೃಹವು ಇನ್ನಷ್ಟು ಸುಂದರವಾಗಿ ಕಾಣಲು 3 ಬಾಗಿಲುಗಳಿವೆ. ಮೊದಲ ಬಾಗಿಲಿನಿಂದ ಶೇಷನಾಗ, ಭಗವಾನ್ ವಿಷ್ಣು ಮತ್ತು ಶಿವಲಿಂಗ ಕಾಣಿಸುತ್ತದೆ. ಎರಡನೇ ಬಾಗಿಲಿನಿಂದ ಕಮಲದ ಮೇಲೆ ಕುಳಿತ ಬ್ರಹ್ಮದೇವರು ಕಾಣಿಸುತ್ತಾರೆ ಮತ್ತು ಮೂರನೇ ಬಾಗಿಲಿನಿಂದ ಸ್ವಾಮಿಯ ಚರಣಗಳ ದರ್ಶನವಾಗುತ್ತದೆ. ಈ ಮಂದಿರಕ್ಕೆ ತಿರುವಾಂಕೂರು ರಾಜರು ಮಾತ್ರವಲ್ಲದೆ ಚೇರರು, ಪಾಂಡ್ಯರು, ಪಲ್ಲವರು, ಚೋಳರು ಮತ್ತು ಇತರ ರಾಜರು ಅನೇಕ ಪ್ರಮಾಣದಲ್ಲಿ ದಾನಗಳನ್ನು ನೀಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಭಾರತ ದೇಶದ ರಾಜರಷ್ಟೇ ಅಲ್ಲದೆ ಬೇರೆ ಬೇರೆ ಸಾಮ್ರಾಜ್ಯದ ರಾಜರುಗಳು ಕೂಡ ಈ ದೇವಸ್ಥಾನಕ್ಕೆ ಅನೇಕ ಪ್ರಮಾಣದ ದಾನಗಳನ್ನು ನೀಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಪದ್ಮನಾಭ ಸ್ವಾಮಿ ದೇವಾಲಯವು ಅದ್ಭುತ ವಾಸ್ತುಶಿಲ್ಪದ ಜೊತೆಗೆ ಅಪಾರ ಸಂಪತ್ತನ್ನು ಕೂಡ ಹೊಂದಿದೆ. ಈ ದೇವಸ್ಥಾನದ ನೆಲಮಹಡಿಯಲ್ಲಿ 6 ನಿಗೂಢ ಕೋಣೆಗಳಿವೆ. ಇಲ್ಲಿನ 5 ಕೋಣೆಗಳ ಬಾಗಿಲನ್ನು ಮಾತ್ರ ತೆರೆಯಲಾಗಿದೆ. ಇನ್ನೂ 2ನೇ ಕೋಣೆಯ ಬಾಗಿಲನ್ನು ತೆಗೆಯಲಾಗಿಲ್ಲ. ಈ 5 ಕೋಣೆಗಳಲ್ಲಿ ಅಪಾರ ಪ್ರಮಾಣದ ನಿಧಿಯು ದೊರಕಿದೆ. ಇದರಲ್ಲಿ ವಿಷ್ಣುವಿನ 3.5 ಅಡಿ ಎತ್ತರದ ಶುದ್ಧ ಚಿನ್ನದ ವಿಗ್ರಹ, ವಜ್ರದ ಕಿರೀಟ, ಮುತ್ತು ರತ್ನಗಳು ಮತ್ತು ಚಿನ್ನದ ಕಲಾಕೃತಿಗಳು ಮತ್ತು 2 ಕೋಟಿಗೂ ಅಧಿಕ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಕೂಡ ಸಿಕ್ಕಿವೆ. ಇದಷ್ಟೇ ಅಲ್ಲದೆ ನೆಪೋಲಿಯನ್ ಕಾಲದ ನಾಣ್ಯಗಳು ಕೂಡ ಸಿಕ್ಕಿವೆ. ಒಂದು ನಾಣ್ಯದ ಬೆಲೆ ಸುಮಾರು 2 ಕೋಟಿಗಿಂತ ಅಧಿಕ ಎಂದು ಹೇಳಲಾಗುತ್ತಿದೆ. ಮೊದಲ 5 ಕೋಣೆಗಳಲ್ಲಿ ಸಿಕ್ಕ ನಿಧಿಯ ಒಟ್ಟು ಬೆಲೆಯು ಸುಮಾರು 2 ಲಕ್ಷ ಕೋಟಿಗಳಾಗಿದೆ. ಆದರೆ 2ನೇ ಕೋಣೆಯಲ್ಲಿ ಇನ್ನೂ ಹೆಚ್ಚು ನಿಧಿ ಇರಬಹುದು ಎಂಬುದು ಕೆಲವರ ಅಭಿಪ್ರಾಯವಾಗಿದೆ. ಇನ್ನೂ ರಹಸ್ಯವಾಗಿಯೇ ಉಳಿದಿರುವ 2ನೇ ಕೋಣೆಯ ಬಗ್ಗೆ ಹಲವು ಕುತೂಹಲಗಳು ಮೂಡುತ್ತಿವೆ. ಈ ಕೊಠಡಿಯನ್ನು ನಾಗಬಂಧನದಿಂದ ಬಂಧಿಸಲಾಗಿದೆ. ಈ ಕೊಠಡಿಯ ಬಾಗಿಲ ಮೇಲೆ ಕೆತ್ತಲಾದ ನಾಗಸರ್ಪಗಳು ಈ ಕೋಣೆಯನ್ನು ನಾಗಬಂಧ ಶಕ್ತಿಯಿಂದ ರಕ್ಷಿಸುತ್ತಿವೆ ಎಂದು ಹೇಳಲಾಗುತ್ತಿದೆ. ತುಂಬ ಶಕ್ತಿಯುತವಾದ ಗರುಡ ಮಂತ್ರವನ್ನು ಉಪಯೋಗಿಸಿದಾಗ ಮಾತ್ರ ಈ ನಾಗಬಂಧ ಬಿಡುಗಡೆಯಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಗರುಡ ಮಂತ್ರವನ್ನು ಬಿಟ್ಟು ಬೇರೆ ಯಾವ ಮಾರ್ಗದಲ್ಲಿಯೂ ಕೂಡ ಈ ಬಾಗಿಲನ್ನು ತೆಗೆಯಲು ಸಾಧ್ಯವಿಲ್ಲ ಎಂಬುದು ಹಲವರ ಅಭಿಪ್ರಾಯವಾಗಿದೆ. ಈ ಕೊಠಡಿಯಲ್ಲಿ ಉಳಿದ 5 ಕೋಣೆಗಳಿಗಿಂತ ಅಧಿಕ ಸಂಪತ್ತು ಇರುವುದರಿಂದಾಗಿಯೇ ಇದಕ್ಕೆ ನಾಗಬಂಧ ಇರಬಹುದು ಎಂಬುದು ಕೆಲವರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಆಧುನಿಕ ವಿಜ್ಞಾನವು ಅರ್ಥ ಮಾಡಿಕೊಳ್ಳಲಾಗದ
ಇನ್ನೂ ಹಲವು ವಿಷಯಗಳು ಈ ಭೂಮಿಯ ಮೇಲಿವೆ.